ವೇದಿಕೆಯ ಮೇಲೆ ಹಾಜರಿರುವಂಥ ನನ್ನ ಸಹೋದರಿ ನ್ಯಾಯಾಧೀಶೆಯಾದಂಥ ಎಂ ಸ್ನೇಹ ಅವರೇ ಮತ್ತು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂಥ ಮತ್ತು ವಕೀಲರ ಸಂಘದ ಅಧ್ಯಕ್ಷರಾದಂಥ ಸತೀಶ್ ಕುಮಾರ್ ಅವರೇ, ಪ್ರಧಾನ ಕಾರ್ಯದರ್ಶಿಗಳಾದಂಥ ಎಚ್ ನಾಗೇಶ್ ಅವರೇ, ಉಪಾಧ್ಯಕ್ಷರಾದ ಶ್ರೀನಿವಾಸ್ ಅವರೇ, ವಕೀಲರ ಸಂಘದ ಎಲ್ಲ ಪದಾಧಿಕಾರಿಗಳೇ, ಎಲ್ಲ ಹಿರಿಯ ಕಿರಿಯ ನ್ಯಾಯವಾದಿಗಳೇ, ಮಹಿಳಾ ನ್ಯಾಯವಾದಿಗಳೇ, ಪತ್ರಿಕಾ ಮಾಧ್ಯಮದವರೇ, ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ನಾನು ವೈಯಕ್ತಿಕವಾಗಿ ಎಲ್ಲರಿಗೂ ವಕೀಲರ ದಿನಾಚರಣೆಯ ಶುಭಾಶಯಗಳನ್ನು ಕೋರ್ತೇನೆ. ನಿಮ್ಮೆಲ್ಲರಿಗೂ ಗೊತ್ತಿರೋ ವಿಚಾರ, ನಮ್ಮ ಭಾರತ ದೇಶದ ಮೊದಲನೇ ರಾಷ್ಟ್ರಪತಿ ಮತ್ತು ಖ್ಯಾತ ವಕೀಲರಾದಂಥ ಮತ್ತು ಸ್ವಾತಂತ್ರ್ಯ ಹೋರಾಟಗಾರರಾದಂಥ ಗೌರವಾನ್ವಿತ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರ ಹುಟ್ಟು ದಿನದ ಅಂಗವಾಗಿ ಅವರ ಜನ್ಮ ದಿನಾಂಕವನ್ನು ಗುರುತಿಸುವಿಕೆಯ ದೃಷ್ಟಿಯಲ್ಲಿ ನಾವು ವಕೀಲರ ದಿನಾಚರಣೆಯನ್ನು ಆಚರಿಸ್ತೇವೆ. ನೀವು ಎಲ್ಲರೂ ಇತಿಹಾಸದ ಹಿಂದಿನ ಪುಟವನ್ನು ಮೆಲುಕು ಹಾಕಿದ್ರೆ ನಾವೇನು ನೋಡ್ತೀವಿ ಅಂದರೆ, ಬರೀ ಭಾರತ ಅಲ್ಲದೆ ಇಡೀ ಪ್ರಪಂಚದಲ್ಲಿ ವಿವಿಧ ದೇಶಗಳಲ್ಲಿ ವಕೀಲರ ಮಹತ್ವ ಏನು ಅಂತ ಗೊತ್ತಾಗುತ್ತೆ. ನೀವು ಅಮೆರಿಕ ದೇಶದ ಅಂತರ್ಯುದ್ಧದ ಸಮಯದಲ್ಲಿ ಅಂದಿನ ಅಧ್ಯಕ್ಷರಾದಂಥ ಅಬ್ರಹಾಂ ಲಿಂಕನ್ ಇರ್ಬೋದು, ಅವರು ವಕೀಲರೇ. ಮತ್ತು ಫ್ರೆಂಚ್ ಕ್ರಾಂತಿ ಅಂತ ಆಯಿತು ಫ್ರೆಂಚ್ ದೇಶದಲ್ಲಿ, ಅಂಥ ಸಮಯದಲ್ಲಿ ಅಲ್ಲಿನ ಅಧ್ಯಕ್ಷರಾದಂಥ ಲೊಬೇಸ್ಪಿಯರ್ ಇರ್ಬೋದು, ಅಥವಾ 1917 ಇಸ್ವಿಯಲ್ಲಿ ರಷ್ಯನ್ ಕ್ರಾಂತಿ ಆಗುತ್ತೆ. ಆ ಸಮಯದಲ್ಲಿ ಲೆನಿನ್ ಎಂಬುವರು, ಅವರು ಅಡ್ವೊಕೇಟ್ ಎಲ್ಲ ಆದರೆ ಕಾನೂನು ವಿದ್ಯಾರ್ಥಿ, ಅಡ್ವೊಕೇಟ್ ಇನ್ನೂ ಆಗೇ ಇಲ್ಲ, ಅವರು ವಿದ್ಯಾರ್ಥಿ, ಅವ್ರದ್ದು ಕೊಡುಗೆ ಇರ್ಬೋದು. ಅದೇ ರೀತಿ ನಮ್ಮ ಭಾರತ ದೇಶದಲ್ಲಿ ಈಗಾಗಲೇ ಹಿರಿಯ ವಕೀಲರು ಹೇಳ್ಬೇಕಾದ್ರೆ ಹೇಳ್ತಿದ್ರು, ಡಾಕ್ಟರ್ ಅಂಬೇಡ್ಕರ್ ಅವರು ಇರ್ಬೋದು, ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಇರ್ಬೋದು, ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ಇರ್ಬೋದು, KM ಮುನ್ಷಿ ಅವರು ಇರ್ಬೋದು, ಇವರೆಲ್ಲರೂ ವಕೀಲರೇ. ನಮ್ಮ ಇತಿಹಾಸ ಪುಟದಲ್ಲಿ, ಅದರಲ್ಲೂ ಭಾರತದಲ್ಲಿ ನೀವು ಸ್ವಾತಂತ್ರ್ಯ ಹೋರಾಟಗಾರರನ್ನು ನೋಡಿದ್ರೆ, ಇವರೆಲ್ಲ ನಾವೀಗ ಹೇಳಿದಂಥ ವ್ಯಕ್ತಿಗಳೆಲ್ಲ ತುಂಬಾ ಹೆಸರು ಮಾಡಿರುವಂತವರು, ಎಲ್ಲರಿಗೂ ಗೊತ್ತಿರೋರು. ಆದ್ರೆ ತುಂಬಾ ಜನ ವಕೀಲರು ನಮ್ಮ ಸ್ವಾತಂತ್ರ್ಯವನ್ನು ಉಳಿಸೋಕೆ ತುಂಬಾ ಹೋರಾಟ ಮಾಡಿದ್ದಾರೆ. ನಮ್ಗೆ ನಿಜವಾಗ್ಲೂ ಯಾರು ಅಂತಾನೆ ಗೊತ್ತಿಲ್ಲ. ಅದು ತಿಳ್ಕೊಬೇಕಾಗಿರೋದು ನಮ್ಮ ಕರ್ತವ್ಯ ಅಂತ ನಾನು ಹೇಳ್ತೇನೆ. ವಕೀಲರಿಗೆ ಏನಕ್ಕೆ ಮಹತ್ವ ಅಂದ್ರೆ, ವಕೀಲರಿಗೆ ಒಂದು ಇಂಡಿಪೆಂಡೆಂಟ್ ಪ್ರೊಫೆಷನ್. ನಾವು ಯಾವುದೇ ಒಂದು ಪ್ರೊಫೆಷನ್ ಅಲ್ಲಿ ಕೆಲಸ ಮಾಡ್ಬೇಕಾದ್ರೆ ನಾವು ಯಾರ ಅಡಿಯಲ್ಲಾದ್ರೂ ಕೆಲಸ ಮಾಡಲೇಬೇಕು. ಎಲ್ಲೇ ಯಾವುದೇ ಒಂದು ಪ್ರೊಫೆಷನ್ ನೋಡಿ, ಇಟ್ ಈಸ್ ಒನ್ ಆಫ್ ದಿ ನೋಬೆಲ್ ಪ್ರೊಫೆಷನ್ ಅಂತ ಒಂದು ಹೆಸರಿದೆ ಅಡ್ವೊಕೇಟ್ ಪ್ರೊಫೆಷನ್ಗೆ. ಮತ್ತೆ ಅಡ್ವೊಕೇಟ್ ಪ್ರೊಫೆಷನ್ ಅಂದ್ರೆ, ನೀವು ವೈದ್ಯರ ಹತ್ರ ಹೋಗಿ, ಡಾಕ್ಟರ್ ಹತ್ರ, ನೀವು ಅವ್ರ ಜೊತೆ ಕೂತ್ಕೊಂಡು ಮಾತಾಡ್ಬೇಕಾದ್ರೆ ಅವ್ರ ಟರ್ಮ್ಸ್ ಅಂಡ್ ಲ್ಯಾಂಗ್ವೇಜ್ ಅಲ್ಲೇ ಮಾತಾಡ್ತಾರೆ. ಅಂದ್ರೆ ಅವ್ರದ್ದು ಏನ್ ಡಾಕ್ಟರ್ ಲ್ಯಾಂಗ್ವೇಜಸ್ ಇದೆ, ಅವ್ರು ನಮ್ಗೆ ಏನ್ ಎಕ್ಸ್ಪ್ಲೇನ್ ಮಾಡ್ಬೇಕಾದ್ರೆ, ಒಂದು ಔಷಧಿ ಬರೀಬೇಕಾದ್ರೆ, ಅವ್ರ ಹ್ಯಾಂಡ್ ರೈಟಿಂಗ್ ಆಗಿರ್ಲಿ, ಪ್ರತಿಯೊಂದು ಅವ್ರದೇ ಒಂದಿದೆ. ನೀವು ಇಂಜಿನಿಯರ್ ಹತ್ರ ಕೂತಿ ಮಾತಾಡಿ, ಅವ್ರು ಇಂಜಿನಿಯರ್, ಅವ್ರ ಅದೇ ಫೀಲ್ಡ್ ಅಲ್ಲಿ ನಾಲೆಜ್ ಇರುವಂತವ್ರು. ನೀವು ಒಬ್ರು ಸೈನ್ಸಿಸ್ಟ್ ಹತ್ರ ಹೋಗಿ, ಅವರು ಅಷ್ಟೇ ಅದೇ ಫೀಲ್ಡ್ ಅಲ್ಲಿ ನಾಲೆಜ್ ಇರುವಂತವ್ರಿಗೆ ಬೇರೆ ಫೀಲ್ಡ್ ಅಲ್ಲಿ ಅಷ್ಟು ಟಚ್ ಇರಲ್ಲ. ಅದೇ ರೀತಿ ಒಬ್ಬ ಆಟೋ ಚಾಲಕ ಇರ್ಬೋದು, ಏನೇ ಒಂದು ವ್ಯಕ್ತಿ, ಒಬ್ಬ ವ್ಯಾಪಾರಸ್ಥ ಇರ್ಬೋದು, ಒಬ್ಬ ಬಟ್ಟೆ ಅಂಗಡಿಯವ್ರು ಇರ್ಬೋದು, ಅವ್ರಿಗೆ ಯಾವ ಫೀಲ್ಡ್ ಅಲ್ಲಿ ನಾಲೆಜ್ ಇರುತ್ತೆ. ಆದ್ರೆ ವಕೀಲರಿಗೆ ಹಂಗಲ್ಲ. ಈಗ ನಾನು ಹೇಳಿದ್ನಲ್ಲ, ಎಲ್ಲರ ಬಗ್ಗೆ ನಾಲೆಜ್ ಇರುತ್ತೆ. ಏನಕ್ಕೆ ನಿಮ್ಗೆ ಗೊತ್ತಿದೆ, ಒಬ್ಬ ಡಾಕ್ಟರ್ ಆಗಿದ್ರು ಅವ್ರ ವ್ಯಕ್ತಿಯಲ್ಲಿ ಡಾಕ್ಟರ್, ಆದ್ರೆ ಅವ್ರು ಏನೇ ಒಂದು ಕಾನೂನಾತ್ಮಕವಾಗಿ ತೊಂದರೆ ಆದ್ರೂ ಅವ್ರು ವಕೀಲರೇ ಬರ್ಬೇಕು. ಎಲ್ಲರೂ ಆದ್ರಿಂದ ಅವ್ರ ಜೊತೆ ಒಡನಾಟ ಇರುತ್ತಲ್ಲ, ಅದರಿಂದ ಅವ್ರು ಎಲ್ಲಾ ಫೀಲ್ಡ್ ಅಲ್ಲಿ ಅವ್ರಿಗೆ ನಾಲೆಜ್ ಇರುತ್ತೆ. ಅದು ಇಲ್ಲ ಅಂದ್ರೂ ಅವ್ರ ಹತ್ರ ಒಂದು ಬಂದಾಗ ಆ ಸಬ್ಜೆಕ್ಟ್ ನ ಓದಿ ತಿಳ್ಕೊಂಡು ಕೋರ್ಟ್ ಅಲ್ಲಿ ಒಂದು ಪ್ಲೀಡಿಂಗ್ ಹಾಕ್ಬೇಕಾಗಿರ್ಬೋದು, ಅಥವಾ ಆರ್ಗ್ಯುಮೆಂಟ್ಸ್ ಮಾಡ್ಬೇಕಾಗಿರ್ಬೋದು, ಅದನ್ನ ತಿಳ್ಕೊಂಡು ಮಾಡ್ತಾರೆ ಅಂತ ನನ್ಗೆ ಅನ್ಸುತ್ತೆ. ಈ ದೃಷ್ಟಿಯಲ್ಲಿ ನನ್ಗೊಂದು ಪ್ರಸಂಗ ನೆನಪಾಗುತ್ತೆ. ನಾನು ಕಾಲೇಜಲ್ಲಿ ಇರ್ಬೇಕಾದ್ರೆ ಓದಿದ್ದೆ.
ತಮ್ಮೆಲ್ಲರಿಗೂ ಗೊತ್ತಿರಬೇಕಂದ್ರೆ 1893ರಲ್ಲಿ ಪಾರ್ಲಿಮೆಂಟ್ ಆಫ್ ವರ್ಲ್ಡ್ ರಿಲಿಜನ್ ಅಂತ ಒಂದು ಕಾನ್ಫರೆನ್ಸ್ ಆಗುತ್ತೆ ಚಿಕಾಗೋದಲ್ಲಿ. ಅದೊಂದು NGO ಒಂದು ಕಾನ್ಫರೆನ್ಸ್ ಅರೇಂಜ್ ಮಾಡುತ್ತೆ. ಆ ಕಾನ್ಫರೆನ್ಸ್ ಉದ್ದೇಶ ಅಷ್ಟೇ, ಇಡೀ ವಿವಿಧ ದೇಶಗಳಲ್ಲಿ ಏನ್ ಎಲ್ಲಾ ಧರ್ಮಗಳಿದೆಯೋ ಎಲ್ಲಾ ಧರ್ಮದಿಂದ ಒಬ್ಬೊಬ್ರು ವ್ಯಕ್ತಿಗಳು ರೆಪ್ರೆಸೆಂಟ್ ಮಾಡೋಕೆ ಅಲ್ಲಿ ಬರಬೇಕು ಅಂತ, ಎಲ್ಲಾ ಧರ್ಮದಿಂದ. ಅದೇ ರೀತಿ ನಮ್ಮ ಭಾರತ ದೇಶದಿಂದ ಸ್ವಾಮಿ ವಿವೇಕಾನಂದ ಅವರು ಹೋಗ್ತಾರೆ, ನಮ್ಮ ಏನ್ ಹಿಂದೂ ಧರ್ಮ ಇದೆ ಅದನ್ನ ರೆಪ್ರೆಸೆಂಟ್ ಮಾಡೋಕೆ. ಅದರಲ್ಲೂ ನಿಮ್ಗೆ ಸ್ವಲ್ಪ ದಿನದ ಅದು ವಿಡಿಯೋಸ್ ಆಡಿಯೋ ವೈರಲ್ ಆಗಿತ್ತು. ಸ್ವಾಮಿ ವಿವೇಕಾನಂದ ಅವರು ಮೊದಲು ನಿಂತು ಭಾಷಣ ಮಾಡಬೇಕಾದ್ರೆ ಅವರು ಮೊದಲು ಫಸ್ಟ್ ವರ್ಡ್ ಇದೆ ಯೂಸ್ ಮಾಡೋದು, ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ಆಫ್ ಅಮೇರಿಕಾ ಅಂತ. ಆ ವರ್ಡ್ ಅನ್ನ ಮೊದಲು ಪರಿಚಿತ ಮಾಡಿಸ್ಕೊಟ್ಟಿದ್ದೆ ನಮ್ಮ ಭಾರತ ದೇಶ ಸ್ವಾಮಿ ವಿವೇಕಾನಂದ ಅವರು. ಈಗ ನೀವು ಎಲ್ಲೇ ಹೋಗಿ ಆ ವರ್ಡ್ ಅನ್ನ ಈಗ ತುಂಬಾ ಈಗಿನ ಪ್ರೆಸಿಡೆಂಟ್ಸ್ ಎಲ್ಲ ಆ ಭಾಷಣ ಮಾಡ್ಬೇಕಾದ್ರೆ ಉಪಯೋಗಿಸ್ತಾರೆ. ಈ ವರ್ಡ್ ಸೆಂಟೆನ್ಸ್ ನ ಮೊದಲು ಯೂಸ್ ಮಾಡಿದ್ದು ಸ್ವಾಮಿ ವಿವೇಕಾನಂದ ಅವರು. ಆದ್ರೆ ನಾನು ಏನ್ ಕೊಟ್ಟಿದ್ದೀನಿ ಅಂದ್ರೆ, ಆ ಚಿಕಾಗೋ ಕಾನ್ಫರೆನ್ಸ್ ಅಲ್ಲಿ ಎಲ್ಲಾ ಧರ್ಮದವರು ಬಂದಿರ್ತಾರೆ. ಅಲ್ಲಿ ಒಂದು ಕಾನ್ಫರೆನ್ಸ್ ಸ್ಟಾರ್ಟ್ ಆಗೋಕೆ ಮುಂಚೆ ಎಲ್ಲಾ ಧರ್ಮಗುರುಗಳು ಹೇಳ್ತಾರೆ ಯಾವ ರೀತಿ ಹಿಂದೂ ಧರ್ಮದಲ್ಲಿ ಭಗವದ್ಗೀತೆ ಇದೆಯೋ, ಮುಸ್ಲಿಂ ಧರ್ಮದಲ್ಲಿ ಕುರಾನ್ ಇದೆಯೋ, ಅದೇ ರೀತಿ ಕ್ರಿಶ್ಚಿಯನ್ ಧರ್ಮದಲ್ಲಿ ಬೈಬಲ್ ಇದೆಯೋ, ಪಾರ್ಸಿ ಕಮ್ಯುನಿಟಿಯಲ್ಲಿ ಅವೆಸ್ತಾ ಜೆಂಡಾ ಅಂತ ಅವ್ರದ್ದು ಹೋಲಿ ಬುಕ್ ಇದೆ. ಎಲ್ಲರೂ ತಮ್ಮ ಪುಸ್ತಕ ಇದೆ. ಎಲ್ಲಾ ಧರ್ಮದವರು ಸಾವಿರಾರು ಜನ ಬಂದಿರ್ತಾರೆ, ಎಲ್ಲ ಅವರವ್ರ ಧರ್ಮನ ರೆಪ್ರೆಸೆಂಟ್ ಮಾಡೋಕೆ. ತಮ್ಮ ಬುಕ್ ಏನಿದೆ, ಹೋಲಿ ಬುಕ್ ಏನಿದೆ ಅದನ್ನ ಎಲ್ಲರೂ ಟೇಬಲ್ ಮೇಲೆ ಹಿಡಿಯಂತ. ಎಲ್ಲರೂ ಬುದ್ಧಿವಂತರೆ, ಯಾಕೆಂದ್ರೆ ಅವ್ರವ್ರ ಧರ್ಮದವರು ಅವ್ರವ್ರ ಧರ್ಮ ಗುರುಗಳಂದ್ರೆ ಅಲ್ಲಿ ಆ ದೇಶದಲ್ಲಿ ಧರ್ಮವನ್ನ ರೆಪ್ರೆಸೆಂಟ್ ಮಾಡಕ್ ಹೋಗಿದ್ದಾರೆ, ಎಲ್ಲ ಬುದ್ಧಿವಂತರೆ. ಎಲ್ಲರೂ ಯೋಚನೆ ಮಾಡಿ ಏನ್ ಮಾಡ್ತಾರೆ ಅಂದ್ರೆ, ನಾನು ಹೋಗಿ ಮೊದಲು ಬುಕ್ ಇಟ್ಬಿಟ್ರೆ ನಮ್ಮ ಗ್ರಂಥನ ಇಟ್ಬಿಟ್ರೆ ನಂದು ಕೆಳಗಡೆ ಆಗ್ಬಿಡುತ್ತೆ, ನಮ್ದು ಧರ್ಮ ಕೆಳಗಡೆ ಹೋಗ್ಬಿಡುತ್ತೆ, ನಮ್ಮ ಧರ್ಮ ಮೇಲ್ಗಡೆ ಬರಲ್ಲ ಅಂತ ಯಾರು ಬಿಟ್ಟಿಡಲ್ಲ. ಆಗ ಸ್ವಾಮಿ ವಿವೇಕಾನಂದ ಅವರು ಹೋಗಿ ಮೊದಲು ಭಗವದ್ಗೀತೆನ ಕೆಳಗಡೆ ಇಡ್ತಾರೆ. ಆಮೇಲೆ ಎಲ್ಲರೂ ಹೋಗಿ ಮತ್ತೆ ಇಡ್ತಾರೆ. ಹಿಂದೂ ಧರ್ಮ ಗ್ರಂಥ ಏನಿದೆ ಅದು ಕೆಳಗಡೆ ಹೋಗುತ್ತೆ ಭಗವದ್ಗೀತೆ. ಆಗ ಇಟ್ಟು ಬಂದಾದ್ಮೇಲೆ ಅಕ್ಕಪಕ್ಕದವ್ರು ಕೇಳ್ತಾರೆ, ಯಾರು ಇಡ್ಲಿಲ್ಲ, ಏನಕ್ಕೆ ನೀವು ಮಾತ್ರ ಇಟ್ರಿ ಅಂತ. ಅದಕ್ಕೆ ಅವ್ರು ಹೇಳ್ತಾರೆ, ನಮ್ಮ ಈ ಭಗವದ್ಗೀತೆಯಲ್ಲಿ ನಿಮ್ಮ ಎಲ್ಲಾ ಗ್ರಂಥದಲ್ಲಿ ಏನೇನು ಒಳ್ಳೆ ವಿಚಾರಗಳು ಏನೇನೆಲ್ಲ ಇದೆ ಎಲ್ಲಾ ಸಾರಾಂಶ ನಮ್ಮ ಭಗವದ್ಗೀತೆಯಲ್ಲಿ ಇಳಿದಿದೆ ಕೆಳಗಡೆ. ಆದ್ರಿಂದ ಇದು ನಮ್ಮ ಭಗವದ್ಗೀತೆ ಇದೆ ತುಂಬಾ ಅತ್ಯುತ್ತಮ ಅಂತ ಅವ್ರು ಹೇಳ್ತಾರೆ. ನಾನು ಈ ಪ್ರಸಂಗನ ಏನಂತ ಹೇಳಿದೆ ಅಂದ್ರೆ, ಅಡ್ವೊಕೇಟ್ಸ್ ಅಷ್ಟೇ, ನಾನು ಹೇಳಿದ್ ನಾನು ಎಲ್ಲರ ಜೊತೆ ಇಂಟರಾಕ್ಟ್ ಮಾಡ್ತೀರಾ, ಅಡ್ವೊಕೇಟ್ ಇದು ಇಂಜಿನಿಯರ್ ಇರ್ಬೋದು, ಡಾಕ್ಟರ್ ಇರ್ಬೋದು, ಎಲ್ಲ ಪ್ರೊಫೆಷನ್ ಜೊತೆ. ಆದ್ರಿಂದ ನೀವು ಎಲ್ಲರ ಜೊತೆ ಇಂಟರಾಕ್ಟ್ ಮಾಡೋದ್ರಿಂದ ಎಲ್ಲ ಫೀಲ್ಡಲ್ಲಿ ಎಲ್ಲ ತಿಳ್ಕೊಂಡಿರ್ತಾರೆ, ಅವ್ರ ಜೊತೆ ಕಮ್ಯುನಿಕೇಟ್ ಮಾಡಬಹುದು ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ. ಮತ್ತೆ ಬಾರ್ ಅಂಡ್ ಬೆಂಚ್ ರಿಲೇಷನ್ ಬಗ್ಗೆ ಈ ವಿಚಾರದಲ್ಲಿ ಜಾಸ್ತಿ ಮಾತಾಡೋ ಅವಶ್ಯಕತೆ ಇಲ್ಲ, ಎಲ್ಲರಿಗೂ ಗೊತ್ತಿದೆ ಬಾರ್ ಅಂಡ್ ಬೆಂಚ್ ರಿಲೇಷನ್ ಹೇಗಿರುತ್ತೆ ಅಂತ. ನಮ್ಮ ಅಡಿಷನಲ್ ಸಾಲಿಸಿಟರ್ ಜನರಲ್ ಆಫ್ ಇಂಡಿಯಾ ಆದಂತ ಫಲಿಯಸ್ ನರಿಮನ್ ಅವ್ರು ತಮ್ಮ ಆಟೋಬಯೋಗ್ರಫಿಯಲ್ಲಿ ಬಿಫೋರ್ ಮೆಮರಿ ಫೇಟ್ಸ್ ಅಂತ ಒಂದು ಆಟೋಬಯೋಗ್ರಫಿ ಇದೆ. ಅವರು ನಮ್ಮ ಅಡ್ವೊಕೇಟ್ ಜನರಲ್ ಆಫ್ ಇಂಡಿಯಾ ಆದ್ರೂ ಅವರು ನಮ್ಮ ಮೂಲತಃವಾಗಿ ಅವರು ನಮ್ಮ ಭಾರತ ದೇಶದವರೇ ಅಲ್ಲ, ಅವರು ಬರ್ಮಾ ದೇಶದವರು. ಬರ್ಮಾ ದೇಶದಿಂದ ಅವರು ಭಾರತ ದೇಶಕ್ಕೆ ಬಂದು ಇಲ್ಲಿ ಅತ್ಯಂತ ಪ್ರಖ್ಯಾತ ವಕೀಲರು ಅವರು. ತಮ್ಮ ಪುಸ್ತಕದಲ್ಲಿ ಬಿಫೋರ್ ಮೆಮರಿ ಫೇಟ್ಸ್ ಅಲ್ಲಿ ಹೇಳ್ತಾರೆ, ಬಾರ್ ಅಂಡ್ ಬೆಂಚ್ ರಿಲೇಷನ್ ಏನಂದ್ರೆ ಒಂದು ರಥದ ಎರಡು ಗಾಲಿಗಳು ಅಂತ. ನೀವೆಲ್ಲಾ ಕಡೆ ಕೇಳಿರ್ತೀರ ಇದನ್ನ. ಹೌದು, ಏನಕ್ಕೆ ಅಂದ್ರೆ ಒಂದು ಗಾಲಿ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಇನ್ನೊಂದು ಗಾಲಿ ಮುಂದೆ ಹೋಗಕ್ಕಾಗಲ್ಲ. ಅದೇ ರೀತಿ ಎರಡು ಗಾಲಿನೂ ಸಮವಾಗಿ ಹೋಗುತ್ತೆ, ಒಂದು ಹಿಂದೆ ಒಂದು ಮುಂದೆ ಹೋಗಲ್ಲ. ಮುಂದೆ ಎತ್ತು ಅಥವಾ ಕುದುರೆ ಹೇಗಾದ್ರೂ ಎಳಿ ಹಿಂದೆ ಮುಂದೆ ಆಗ್ಬಹುದು, ಆದ್ರೆ ಗಾಲಿ ಮಾತ್ರ ಹೋಗೋದು ಒಂದೇ ಇದರಲ್ಲಿ ಹೋಗುತ್ತೆ, ಹಿಂದೆ ಮುಂದೆ ಆಗಲ್ಲ. ಆ ದೃಷ್ಟಿಯಿಂದ ನಮ್ಮ ಬಾರ್ ಅಂಡ್ ಬೆಂಚ್ ವರ್ಕ್ ಮಾಡುತ್ತೆ. ಈ ನಿಟ್ಟಿನಲ್ಲಿ ನಾನು ಕಿರಿಯ ವಕೀಲರಿಗೆ ಒಂದು ಕಿವಿ ಮಾತು ಏನು ಅಂದ್ರೆ, ಈಗ ಮುಂದೆ ಎಲ್ಲ ನೋಡಿ ಹಿರಿಯ ವಕೀಲರು ಕೂತಿದ್ದಾರೆ, ಎಲ್ಲರೂ ಇವತ್ತು ಹಿರಿಯರ್ ಆಗಿರ್ಬೋದು, ಹಿಂದೆ ಅವರು ಜೂನಿಯರ್ಸೇ ಆಗಿರ್ತಾರೆ. ನಾವು ಅಷ್ಟೇ, ನಾವು ಅಡ್ವೊಕೇಟ್ಸ್ ಅಲ್ಲಿ ಜೂನಿಯರ್ ಆಗಿ ನಮ್ಮ ಸೀನಿಯರ್ ಆಗಿ ಕೆಲಸ ಮಾಡ್ತಿದ್ದು. ನೀವೆಲ್ಲರೂ ಒಂದಿನ ಸೀನಿಯರ್ ಆಗ್ತೀರಾ, ಅವ್ರ ಹತ್ರ ನೀವು ಏನು ಸೀನಿಯರ್ಸ್ ಹತ್ರ ಇರ್ತೀರಾ ಅವೆಲ್ಲ ಕೇಳ್ಕೊಂಡು ಮಾಡ್ಕೊಂಡು ಅವ್ರು ಕ್ರಾಸ್ ಮಾಡುವಾಗ ಇದು ಆರ್ಗ್ಯುಮೆಂಟ್ಸ್ ಮಾಡುವಾಗ ಇದು ಕೇಳ್ಕೋಬೇಕು. ಅಲ್ಲದೆ ನಮ್ ಸೀನಿಯರ್ ಮಾತ್ರ ಮಾಡ್ತಾ ಇದ್ದಾರೆ ಅವ್ರು ಮಾತ್ರ ಕೇಳ್ಕೊಳ್ಳೋಣ ಅಂತ ಅಲ್ಲ, ಬೇರೆಯವ್ರ ಸೀನಿಯರ್ ಒಬ್ರು ಮಾಡ್ತಾ ಇದ್ದಾರೆ ಅವ್ರನ್ನ ಆರ್ಗ್ಯುಮೆಂಟ್ಸ್ ಕ್ರಾಸ್ ಮಾಡುವಾಗ ಏನಕ್ಕೆ ಈ ಪ್ರಶ್ನೆ ಕೇಳ್ತಾ ಇದ್ದಾರೆ, ಸೂಟ್ ಏನು, ಯಾವ ಸೂಟಲ್ಲಿ ಏನ್ ಪ್ರಶ್ನೆಗಳು ಕೇಳ್ಬೇಕು, ಅಥವಾ ಯಾವ ಸೂಟಲ್ಲಿ ನಾವು ಏನನ್ನ ಪ್ರೂವ್ ಮಾಡ್ಬೇಕು ಅದೆಲ್ಲ ನಾವು ತಿಳ್ಕೊಬೇಕು ಅಂತ ಹೇಳ್ತೇನೆ. ಈ ನಿಟ್ಟಿನಲ್ಲಿ
ನನಗೆ ಈ ಕಾರ್ಯಕ್ರಮಕ್ಕೆ ನಾನು ಆಹ್ವಾನಿಸಿ ಮತ್ತೆ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲು ಅವಕಾಶ ಕೊಟ್ಟಂತ ಎಲ್ಲರಿಗೂ ನಾನು ಚಿರಋಣಿ ಅಂತ ಹೇಳ್ತಾ ನನ್ನ ಎರಡು ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು.